ಊಟದ ದೇವಸ್ಥಾನ ಮಾಡಿದೀವಿ ಆಯ್ತು ಅಂತಂದ್ರೆ ಎಲ್ಲರನ್ನ ಒಂದು ಪಕ್ಷಿಕ ತಗೊಂಡು ಬಂದು ಇಲ್ಲೇ ಮಲ್ಕೊಂಡು ಚಿಂತಿಲ್ಲ, ಅಲ್ಲಿ ಅವ್ರ ಅರೆಸ್ಟ್ ಆಗ್ಬೇಕು, ನಾವಿಲ್ಲಿ ಹೋಗ್ಬೇಕು. ಇಲ್ಲ ಅಂತಂದ್ರೆ ನೀವೆಲ್ಲರೂ ಏನ್ ಮಾಡ್ರಿ, ಈ ಸಂದೇಶವನ್ನ ಪೊಲೀಸ್ ಕಮಿಷನರ್ ಆಫೀಸ್ ಕಡೆಯಿಂದ ತಾವು ಹೋಮ್ ಮಿನಿಸ್ಟರ್ ಆಫೀಸಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ರಿ. ಕಲಬುರಗಿಯಲ್ಲಿ ಧರ್ಮಸ್ಥಳ ಭಕ್ತರು ಕುಂತಿದಾರ, ಅವ್ರ ಅರೆಸ್ಟ್ ಮಾಡೋ ತನಕ ಅವ್ರು ಹೋಗಂತ ಅನ್ನಕಂತಾರ, ಅವ್ರಿಗೆ ಅರೆಸ್ಟ್ ಮಾಡಿಸ್ರಿ, ನಾವ್ ಇಲ್ಲಿಂದ ಹೋಗ್ತೇವೆ. ಅಲ್ಲಿ ತನಕ ಒಬ್ರು ಇಲ್ಲಿ ಹೋಗುವಂಗಿಲ್ಲ. ಮಳಿ ಬರ್ಲಿ ಚಳಿ ಬರ್ಲಿ ಏನೇ ಬರ್ಲಿ ಸುಳ್ಳು ಎಫ್ಐಆರ್ ಮಾಡ್ತೀರಿ, ಕಾರ್ನೇ ಹೋಗೋರ್ ಮೇಲೆ ಸುಳ್ಳು ಎಫ್ಐಆರ್ ಮಾಡ್ತೀರಿ. ನಿನ್ನೆ ಆಂದೋಲನ ಶ್ರೀಗಳು ಏನ್ ತಪ್ಪಿತ್ತು? ದಂಡಗುಂಡ ಬಸವಣ್ಣ ದೇವಸ್ಥಾನಕ್ಕೆ ನಿನ್ನೆ ಜಾತ್ರೆ ಇತ್ತು, ಆ ಜಾತ್ರೆ ದರ್ಶನಕ್ಕೆ ಅವ್ರು ಹೊಂಟಾರ, ಅವ್ರಿಗೆ ಹೋಗ್ಬಾರ್ದು ಅಂತ ನಿರ್ಬಂಧ ಹಾಕ್ತೀರಿ. ಅದು ನೀವು ಮಾಡ್ಲಿಕ್ಕೆ ಬರ್ತದ? ಕಲಬುರಗಿಲಿಂದ ಎಫ್ಐಆರ್ ಮಾಡ್ಲಿಕ್ಕೆ ಬರಲ್ಲ, ಅದು ಕಾನೂನು ಒಳಗಿಲ್ಲ. ನಾವ್ ಯಾರಾದ್ರೂ ಸಾಮಾಜಿಕ ಜಾಲತಾಣದಾಗ ಏನಾದ್ರು ಮಾತಾಡ್ದೇವ ಅಂತಂದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕತ್ತಿ, ಅದು ಕಾನೂನಾಗದ. ಅವರು ಸಾಮಾಜಿಕ ಜಾಲತಾಣದಾಗ ಏನೇ ಮಾತಾಡಿದ್ರು ಅವ್ರ ಮೇಲೆ ಪ್ರಕರಣ ಆಗಂಗಿಲ್ಲ. ಅವ್ರು ಎಲ್ಲಿ ಅವರು ನಾವೆಲ್ಲಿ ಅವ್ರು ಅಂತ ವಿಷಯ ಕ್ಲಿಯರ್ ಮಾಡ್ಬೇಕು. ಎಲ್ಲಿ ತನಕ ನಮ್ಗೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಲ್ಲಿ ತನಕ ನಾವ್ ಯಾರು ಇಲ್ಲಿಂದ ಹೋಗೋದ್ ಬೇಡ. ಹೋಗ್ತಿರೋ ಇರ್ತಿರೋ ಎಲ್ಲಾರು ಇರ್ತಿರಲ್ಲ.